ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನವರ ಮನಸ್ಸಲ್ಲಿ ನಿಮಗಾಗಿ ಏನಾದರೂ ಜಾಗ ಬದಲಾಗ್ತಾ ಇದೆಯಾ ಈ ವ್ಯಾಲೆಂಟೈನ್ಸ್ ಡೇ ದಿನ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆಯೇ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಸೋಲ್ ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ, ಸೋಲ್ ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಕಮೆಂಟಲ್ಲಿ ತಿಳಿಸ್ತೀರ. ಓಕೆನಾ? ಸೊ ನಿಮಗೇನಾದರೂ ಕಮೆಂಟ್ ಬರೆಯೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಬರೆದಿದ್ದವ್ರನ್ನ ನೋಡಿಬಿಟ್ಟು ಚೆಕ್ ಮಾಡಿ ಅದನ್ನು ನೋಡ್ಕೊಂಡು ನೀವು ಬರೆದು ಕಮೆಂಟ್ ಮಾಡಿ. ಓಕೆನಾ? ಡೋಂಟ್ ವರಿ. ಏನಿಲ್ಲಿ ಯಾರು ಏನು ನೋಡ್ಕೊಂಡೆ ಕಲಿದೇನೆ, ಯಾರೊಬ್ಬರನ್ನ ನೋಡಿನೇ ಕಲಿದೇನೆ ಏನು ದೊಡ್ಡವರಾಗಿರಲ್ಲ. ಚಿಂತೆ ಮಾಡಿಬಿಡಿ. ನಿಮಗೆ ಬರಲ್ಲ, ಸರಿಯಾಗಿ ಬರೆಯೋಕ್ಕೆ ಬರ್ತಾ ಇಲ್ಲ, ಕನ್ನಡ ಸರಿಯಾಗಿ ಬರೆಯೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ. ಯಾರು ಸರಿಯಾಗಿ ಬರೆದಿರ್ತಾರಲ್ವ ಕಮೆಂಟಲ್ಲಿ ಚೆಕ್ ಮಾಡ್ತೀರಾ ನೀವು. ಆಲ್ಮೋಸ್ಟು ಯಾರು ಕಮೆಂಟಲ್ಲಿ ಸರಿಯಾಗಿ ಬರೆದಿರ್ತಾರೆ ಅದನ್ನು ನೋಡ್ಕೊಳ್ಳಿ, ಅದೇ ಥರನೇ ಬರೆದ್ಬಿಟ್ಟು ಸೆಂಡ್ ಮಾಡಿ ಅಷ್ಟೇ. ಓಕೆನಾ? ಸೊ ಇದರಲ್ಲಿ ದೊಡ್ಡ ಕೆಲಸ ಏನೂ ಇಲ್ಲ. ಎನರ್ಜಿ ರಿಸೀವ್ ಮಾಡ್ಕೊಳ್ಬೇಕು, ನಿಮ್ಮ ಲೈಫ್ ಬದಲಾವಣೆ ಮಾಡಬೇಕಂದ್ರೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ ಅಲ್ವಾ? ಸೊ ಎಫರ್ಟ್ ಹಾಕಿ. ಓಕೆ? ಸೊ ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಸಪೋರ್ಟಿಗೆ, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಆ್ಯಂಡ್ ರಿಯಲಿ ಲಾಟ್ಸ್ ಆಫ್ ಲವ್ ನಿಮಗೆ. ಓಕೆನಾ? ಸೊ ಕಮೆಂಟ್ ಜೊತೆಗೆ ಕೆಲವೊಂದಷ್ಟು ಜನ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ. ವೆರಿ ಗುಡ್. ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ. ಕೆಲವೊಬ್ರು ನನಗೆ ಲಾ ಆಫ್ ಅಟ್ರಾಕ್ಷನ್ ಸ್ಟೂಡೆಂಟ್ಸ್ ಇದ್ದೀರಾ, ತುಂಬ ಜನ ಇದ್ದೀರಾ, ಏಂಜಲ್ ಅಂತ ಹೇಳಿ ಕರಿತೀರಾ. ಡೆಫಿನೆಟ್ಲಿ ಹಾಗೂ ಕೂಡ ಹಾಕ್ಬೋದು. ಡೋಂಟ್ ವರಿ. ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ತೋರಿಸ್ತೀರಾ ಅಷ್ಟು ನಿಮ್ಮ ಲೈಫಲ್ಲಿ ಪಡ್ಕೊಳ್ತೀರಾ. ಓಕೆ? ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ. ಓಕೆ? ಅವರ ಹೆಸರನ್ನ ಮನಸ್ಸಲ್ಲೇ ತಂದ್ಕೊಳ್ಳಿ. ಅವ್ರ ಜೊತೆಗೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ, ಖುಷಿ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ಫೀಲ್ ಮಾಡಿ. ಜಸ್ಟ್ 1 ಮಿನಿಟ್, 1 ನಿಮಿಷನಾದರೂ ಫೀಲ್ ಮಾಡಿ ಅವ್ರ ಎನರ್ಜಿನ. ಓಕೆ? ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಮನಸ್ಸಿಂದ ಫೀಲ್ ಮಾಡ್ತಾ ಹೇಳಿ. ಸುಮ್ಮನೆ ಪಟಪಟ ಅಂತ ಹೇಳಿ 3 ಸಲ ಹೇಳೋದಲ್ಲ. ಫೀಲ್ ಮಾಡ್ತಾ ಅವ್ರ ಹೆಸರನ್ನ ಫೀಲ್ ಮಾಡ್ತಾ ಅವ್ರ ಎನರ್ಜಿನ ಫೀಲ್ ಮಾಡ್ತಾ ಹೇಳ್ತೀರಾ. ಓಕೆ? ಎಸ್, ಥ್ಯಾಂಕ್ ಯು ಆದಿಪರಾಶ ಜಗನ್ಮಾತೆ. ಏನಿದೆ ಎನರ್ಜಿ ಚೆಕ್ ಮಾಡೋಣ. ಸೊ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ಮೇಲೆ ಡೌಟ್ ಇದೆ, ಅನುಮಾನ ಇದೆ ಅನ್ನೋಂಥ ಎನರ್ಜಿ ಬರ್ತಿದೆ ಇಲ್ಲಿ ಕೆಲವೊಂದು ಎನರ್ಜಿಗೆ ಚೆಕ್ ಮಾಡಿದಾಗ ನಿಮ್ಮ ಪರ್ಸನ್ ಅವ್ರನ್ನ ಅನುಮಾನಿಸುವ ಹಾಗೇನೆ ಅವರಿಗೆ ನಿಮ್ಮ ಜೊತೆ ನಡ್ಕೊಂಡಿದ್ದಾರೆ. ಕೆಲವೊಬ್ರು ಆ ಥರ ಇಲ್ಲ, ಪಾಪ ಅವ್ರ ಮೇಲೆ ಅನಾವಶ್ಯಕವಾಗಿ ನೀವು ಡೌಟ್ ಪಡ್ತಾ ಇದ್ದೀರಾ ಅನ್ನುವಂಥ ಎನರ್ಜಿ ಬರ್ತಿದೆ ಇಲ್ಲಿ ಆ ಡೌಟಿಂದನೇ ನೀವಿಬ್ರು ದೂರ ಆಗಿರಬಹುದು. ಇಲ್ಲಿ ಎನರ್ಜಿ ಬರ್ತಿರೋದು ಒಂದೊಂದು ದಿಕ್ಕಿಗೆ ಹೋಗ್ತಾ ಇದೆ. ಕ್ಯಾಂಡಲ್ ಫ್ಲೇಮ್, ಆ ಒಂದು ಮೇಣದ ಏನು ಹನಿ ಬೀಳ್ತಾ ಇದೆ ಅದು ಒಂದೊಂದು ದಿಕ್ಕಿಗೆ ಹೋಗ್ತಾ ಇರೋ ಕಾರಣ ಇಲ್ಲಿ ಅನುಮಾನಗಳು ಜಾಸ್ತಿಯಾಗಿ, ಅನಾವಶ್ಯಕ ಅನುಮಾನಗಳು ಇಲ್ಲಿ. ಓಕೆನಾ? ಕೆಲವೊಬ್ರು ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಂದ ಮಿಸ್ಟೇಕ್ಸ್ಗಳು ಆಗಿದೆ, ಅದು ನಿಮಗೆ ಗೊತ್ತಿದೆ, ಕಣ್ಣಾರೆ ನೀವು ನೋಡಿದ್ದೀರಾ, ಅನುಮಾನ ಪಟ್ಟಿದ್ದೀರಾ. ಓಕೆ, ರೈಟ್. ಅದರಲ್ಲಿ ಒಂದು ಅರ್ಥ ಇದೆ. ಯಾಕಂದ್ರೆ ನೀವು ವಿತ್ ಪ್ರೂಫ್ ಸಮೇತ ಆ ಒಂದು ವ್ಯಕ್ತಿಯ ಒಂದು ಗುಣ ಅಥವಾ ವ್ಯಕ್ತಿಯ ಒಂದು ವಿಚಾರಗಳನ್ನ ತಿಳ್ಕೊಂಡು ಅನುಮಾನ ಮಾಡ್ತಿದ್ದೀರಾ. ಓಕೆ, ಅದು ಬಿಟ್ಟು ಕೆಲವೊಬ್ರಿಗೆ ಅವರು ಏನೂ ಗೊತ್ತಿಲ್ಲ, ಅವರು ವಿತ್ ಪ್ರೂಫ್ ಸಮೇತ ಅವ್ರು ಹೇಳ್ತಾ ಇದ್ದಾರೆ, ನಾನು ಆ ರೀತಿಯಾಗಿ ಏನೂ ಮಾಡಿಲ್ಲ, ನಿನಗೆ ನಾನೇನು ಮೋಸ ಮಾಡ್ತಾ ಇಲ್ಲ, ನಾನು ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ನೀವೆಲ್ಲ ಒಂದು ಕಡೆ ಅವ್ರನ್ನ ತುಂಬಾ ಡೌಟ್ ಪಡ್ತಾ ಇದ್ದೀರಾ. ಇವೇನು ಗೊತ್ತಿಲ್ಲ ನಿಮಗೆ ಅವ್ರ ಬಗ್ಗೆ, ಇನ್ನೂ ಏನು ಪ್ರೂಫ್ ಇಲ್ಲ, ಏನೂ ಇಲ್ಲ, ಅನಾವಶ್ಯಕವಾಗಿ ಅವ್ರನ್ನ ಅನುಮಾನಿಸಿ ಅವ್ರನ್ನ ದೂರ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಂಬಿಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರೀತಿಯಲ್ಲಿ ಟ್ರಸ್ಟ್ ಇಶ್ಯೂಸ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನೀವು ನಿಮ್ಮ ವ್ಯಕ್ತಿನ ಟ್ರಸ್ಟ್ ಮಾಡ್ತಾ ಇಲ್ಲ. ಓಕೆನಾ? ಸೊ ಇಲ್ಲೆಲ್ಲೋ ಒಂದು ಕಡೆ ಆ ವ್ಯಕ್ತಿನ ಅನುಮಾನಿಸಿ ಅಥವಾ ದೂರ ತಳ್ಳೋದ್ರಲ್ಲಿ ನೀವು ಬ್ಯುಸಿ ಆಗ್ಬಿಟ್ಟಿದ್ದೀರಾ.
ಇಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಪ್ರೀತಿಯಲ್ಲಿ. ನೋಡ್ಬೋದು ಹಾರ್ಟ್ ಶೇಪ್ ಕಂಪ್ಲೀಟಾಗಿ ಆಗ್ತಾ ಇದೆ ಇಲ್ಲಿ. ಸಿ ಸೊ ಅನುಮಾನ ಎಲ್ಲ ಮಾಡ್ತೀರಾ ಮತ್ತೆ ಆ ವ್ಯಕ್ತಿ ಮನಸ್ಸಲ್ಲಿ ನಾನು ಇದೀನಾ ಅಥವಾ ಆ ವ್ಯಕ್ತಿ ಮನಸ್ಸಲ್ಲಿ ನನಗೆ ಜಾಗ ಇದೆಯಾ, ಈ ರೀತಿಯಾಗಿ ನೀವಿಲ್ಲಿ ಯೋಚನೆನ ಮಾಡ್ತಾ ಇದ್ದೀರಾ. ಓಕೆನಾ? ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತಹ ಎನರ್ಜಿ, ಅವ್ರು ನೀವೆಷ್ಟೇ ಅನುಮಾನ ಮಾಡಿದ್ರು, ನೀವೆಷ್ಟೇ ಅವ್ರನ್ನ ಹರ್ಟ್ ಮಾಡಿದ್ರು, ಅವರು ಅದನ್ನ ಫರ್ಗಿವ್ ಮಾಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಅದು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ತೇನೆ. ಅವ್ರ ಮನಸ್ಸಲ್ಲಿ ನೀವೇ ಒಂದು ಪ್ರಪಂಚ ಆಗಿದ್ದೀರಾ. ಸೊ ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರಬಹುದು, ಇಬ್ರು ದೂರ ದೂರ ಆಗಿರ್ಬಹುದು, ಆದ್ರೂ ಕೂಡ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಓಕೆ. ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬರ್ತಿರುವಂತ ಇನ್ನೊಂದು ಎನರ್ಜಿ ಬಂದು, ನೀವು ಅವರಿಗೆ ಎಲ್ಲೋ ಒಂದ್ ಕಡೆ ಗಿಫ್ಟನ್ನ ಕೊಟ್ಟಿದ್ದೀರಾ. ಆ ಗಿಫ್ಟನ್ನ ಅವ್ರಿಲ್ಲಿ ನೋಡಿ ಎಲ್ಲೋ ಒಂದ್ ಕಡೆ ಕಣ್ಣೀರು ಹಾಕ್ತಿರುವಂತ ಎನರ್ಜಿ ಬರ್ತಿದೆ. ಇಲ್ಲಿ ನೀವು ಅವರಿಗೆ ಫ್ಲವರ್ ಕೊಟ್ಟಿರ್ಬೋದು, ಅಥವಾ ಅವ್ರು ನಿಮಗೆ ಫ್ಲವರ್ ಕೊಟ್ಟಿರ್ಬೋದು, ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿರ್ಬೋದು, ಅಥವಾ ಏನೇ ಗಿಫ್ಟ್ಗಳನ್ನ ಕೊಟ್ಟಿರಬಹುದು. ಆ ಫ್ಲವರ್ಸ್, ಆ ಚಾಕ್ಲೇಟ್ ಕವರ್ಸ್ಗಳನ್ನ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಮೆಮೊರೀಸಿಗೆ ನೀವು ಅದನ್ನ ಕ್ಯಾರಿ ಮಾಡ್ತಿದ್ರೆ, ಇಟ್ಕೊಂಡಿದ್ದೀರಾ, ನಿಮ್ಮ ಜೊತೆ ಇಟ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಕೂಡ ಆ ಥರದ ವಿಷಯಗಳನ್ನ ಅವರು ಕೂಡ ಸೇಫ್ ಆಗಿ ನೀವು ಕೊಟ್ಟಿರೋಂತಹ ಒಂದಷ್ಟು ಗಿಫ್ಟ್ಗಳನ್ನ ನಿಮ್ಮ ನೆನಪಿಗೋಸ್ಕರ ಇಟ್ಕೊಂಡಿರೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲ ಚಾಕ್ಲೇಟ್ಸ್ ಕವರ್, ಹೂ ಅಥವಾ ಫ್ಲವರ್ಸ್ ಅಥವಾ ಏನು ಗಿಫ್ಟ್ಗಳು ಏನಿದೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸೊಳಗಡೆ ನಿಮ್ಮ ಬಗ್ಗೆ ಒಂದು ಡೀಪ್ ಕನೆಕ್ಷನ್, ಡೀಪ್ ಲವ್ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅದು ಹೊರಗಡೆ ನಿಮಗೆ ಸಿಗುವಂತಹ ಒಂದು ಎನರ್ಜಿ ಆಗಿದ್ರೆ, ಆ ಗಿಫ್ಟ್ ಎಲ್ಲ ನೋಡ್ಕೊಂಡು ಮೆಮೊರೀಸ್ ಆಗಿದ್ರೆ, ಅವ್ರ ಮನಸ್ಸಲ್ಲೇ ಒಂದಷ್ಟು ಪಿಕ್ಚರ್ಗಳನ್ನ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಪಿ ಲೆಟರ್ ಬರ್ತಾ ಇದೆ ಇಲ್ಲಿ, ಡಿ ಲೆಟರ್, ಓಕೆ, ಕೆ ಲೆಟರ್, ಜೆ ಲೆಟರ್, ಜಿ ಲೆಟರ್, ಐ ಲೆಟರ್, ಹೆಚ್ ಲೆಟರ್. ಓಕೆ, ಇಲ್ಲಿ ಹಾರ್ಟ್ ರಿಪೀಟ್ ಆಗಿ ಬರ್ತಿರೋವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನ ಒಂದು ಹಾರ್ಟ್ ಮಾರ್ಕಲ್ಲಿ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್. ಓಕೆ, ಇಲ್ಲೊಂದು ಸ್ಮಾಲ್ ಸೈನ್ ನಿಮಗೆ ಸಿಗ್ತಾ ಇದೆ, ಲೈಟ್ ಆಗಿ ಕಮ್ಯುನಿಕೇಶನ್ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿ. ವೆರಿ ಸೂನ್ ಈ ರೀಡಿಂಗ್ನ ನೋಡ್ತಾ ಇದ್ದಂತಹ ಸಮಯದಲ್ಲೇ ಅವರ ಒಂದು ನೋಟಿಫಿಕೇಶನ್ ಬರಬಹುದು, ಕಾಲ್, ಮೆಸೇಜ್ ಅಥವಾ ಒನ್ ಮಿಸ್ ಕಾಲ್ ಬರಬಹುದು. ಓಕೆ, ಅಥವಾ ನೆಕ್ಸ್ಟ್ 24 ಅವರ್ಸಲ್ಲಿ, 48 ಅವರ್ಸಲ್ಲಿ, 12 ಅವರ್ಸಲ್ಲಿ ಮೆಸೇಜ್ನ ರಿಸೀವ್ ಮಾಡ್ಕೊಳ್ತೀರಾ ಅವರಿಂದ. ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಸೊ ಲೆಟರ್ಸ್ಗಳಿಗೆ ಹೋಗೋಣ ಮತ್ತೆ. ಎನ್ ಲೆಟರ್, ಟಿ ಲೆಟರ್, ವೈ ಲೆಟರ್ ಬರ್ತಾ ಇದೆ. ಓಕೆ, ಎಸ್, ಆರ್ ಲೆಟರ್ ಬರ್ತಾ ಇದೆ. ಎಸ್, ಈ ಒಂದು ರೀಡಿಂಗಲ್ಲಿ ಡೇಟ್ ಆಫ್ ಬರ್ತ್ ಚೆಕ್ ಮಾಡಿದಾಗ 1 28 8 2 6 31 4 10 25 11 29 ಡೇಟ್, ಇಯರ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೋಡೋಣ, ಚೆಕ್ ಮಾಡೋಣ. 1999, 2001, 2000, 1996, 1992, 1998,
82, 1984, 1980, ಓಕೆ, 1979, 1995, 98, 89. ರಾಶಿಗಳು ಓಕೆ, ಕರ್ಕಾಟಕ, ಧನಸ್ಸು, ಮೀನ, ಮೇಷ, ವೃಷಭ, ಧನಸ್ಸು, ಕನ್ಯಾ, ತುಲಾ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ಏನಿದೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. One minute. Yes. ವಾವ್, 2 ಆಫ್ ಕಪ್ಸ್ ಬರ್ತಾ ಇದೆ, 8 ಆಫ್ ವ್ಯಾಂಡ್ಸ್, ದ ಮೂನ್, ಏಸ್ ಆಫ್ ವ್ಯಾಂಡ್ಸ್, 5 ಆಫ್ swords, page of pentacle, wow, 10 of pentacle, queen of pentacle, ace of pentacle. Nice. ಸೊ ಇಲ್ಲಿ ಎನರ್ಜಿ ಚೆಕ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಫೈನಾನ್ಷಿಯಲಿ ಹೆಲ್ಪ್, ಹಣದ ಸಹಾಯಗಳು ಕೊಟ್ಟು ತಗೊಳ್ಳುವಂಥದ್ದು ವ್ಯವಹಾರ ನಡೆದಿದೆ ತುಂಬ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ, ನೀವು ಕಷ್ಟದಲ್ಲಿದ್ದಾಗ ಅವರು ನಿಮಗೆ ತುಂಬಾ ಸಹಾಯ ಮಾಡಿದ್ದಾರೆ, ಅಥವಾ ನೀವು ಅವರಿಗೆ ಹಣದ ಸಹಾಯವನ್ನು ತುಂಬ ಮಾಡಿದ್ದೀರಾ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಇಲ್ಲಿ ಫ್ಯಾಮಿಲಿ ಆಲ್ಮೋಸ್ಟ್ ಇಲ್ಲಿ ಎನರ್ಜಿ ನೋಡಿದಾಗ ಮದುವೆ ಆಗಿ ಇಬ್ರಿಗೂ ಕೂಡ ಮದುವೆ ಆಗಿರುವಂತಹ ಎನರ್ಜಿ ಬರ್ತಿದೆ. ನಿಮಗೂ ಮದುವೆ ಆಗಿದೆ, ನಿಮ್ಮ ಪರ್ಸನಿಗೂ ಮದುವೆ ಆಗಿದೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೊಂದು ಅನದರ್ ಬೇರೆ ಒಂದು ಸಂಬಂಧವನ್ನು ನೀವು ಇಟ್ಕೊಂಡಿರುವಂತಹ ಎನರ್ಜಿ ಇಲ್ಲಿ ಬರ್ತಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಎನರ್ಜಿಲಿ ಸ್ಟಾರ್ಟಿಂಗಲ್ಲೇ ಬಂತು, ಕೆಲವೊಬ್ರನ್ನ ಡೌಟ್ ಪಡ್ತಾ ಇದ್ದೀರಾ ಅನಾವಶ್ಯಕವಾಗಿ, ಕೆಲವೊಬ್ರು ಬೇಕು ಅಂತಾನೆ ಡೌಟ್ ಪಡ್ತಿದ್ದೀರಾ, ಕೆಲವೊಬ್ರಿಗೆ ಗೊತ್ತಿಲ್ಲದೇನೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಡೌಟ್ ಪಡ್ತಾ ಇದ್ದೀರಾ. ಬಟ್ ಇಲ್ಲಿ ನೋಡಿದಾಗ ಎನರ್ಜಿ ಚೆಕ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನೀವು ಮ್ಯಾರಿಡ್ ಇದ್ದೀರಾ, ನಿಮ್ಮ ಪರ್ಸನ್ ಕೂಡ ಮ್ಯಾರಿಡ್ ಇದ್ದಾರೆ. ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವೆಲ್ಲೋ ಒಂದು ಕಡೆ ತಪ್ಪು ದಾರಿಗೆ ಹೋಗ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ ಬರ್ತಾ ಇದೆ. ನಿಮಗೆ ಇಲ್ಲಿ 2 ಗಂಡು ಮಕ್ಳು ಇರ್ಬೋದು, ಅಥವಾ 2 ಹೆಣ್ಮಕ್ಳು ಇರಬಹುದು, ಅಥವಾ ಇಲ್ಲಿ 1 ಗಂಡು ಮಗು ಇರಬಹುದು, ಅಥವಾ 1 ಹೆಣ್ಮಗು ಇರಬಹುದು. ಇಲ್ಲಿ ನಿಮ್ಮ ಸಂಸಾರ ವಿಷಯದಲ್ಲಿ ಅಷ್ಟು ನೀವು ಹ್ಯಾಪಿಯಾಗಿಲ್ಲ ಅಂತ ಹೇಳಿ ಎಲ್ಲ ಒಂದು ಕಡೆ ತಪ್ಪು ದಾರಿನ ಹಿಡಿದಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಬರ್ತಿರುವಂತಹ ಒಂದು ಗೈಡೆನ್ಸ್ ಇರ್ಬೋದು, ಅಥವಾ ಈ ಮೆಸೇಜ್ ನಿಮಗೋಸ್ಕರ ಆಗಿರುತ್ತೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆ ವ್ಯಕ್ತಿ ಮನಸ್ಸಲ್ಲಿ ನನಗಿನ್ನೂ ಜಾಗ ಇದೆಯಾ ಅಂತ ಹೇಳಿದಾಗ ಆ ವ್ಯಕ್ತಿ ನಿಮ್ಮ ಜೊತೆಗೆ, ಈಗ ನೀವೇನು ಮ್ಯಾರಿಡ್ ಪೀಪಲ್ ಬೇರೆ ಒಂದು ಅನದರ್ ವಿಷಯನ ಏನು ಇಟ್ಕೊಂಡಿದ್ದೀರಾ, ವ್ಯಕ್ತಿನ ನೀವು ಇಷ್ಟಪಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಅಷ್ಟೊಂದು ಟ್ರೂ ಆಗಿ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆಲ್ಲೋ ಒಂದು ಕಡೆ ಅವರು ಅನ್ಯಾಯ ಮಾಡ್ತಿದ್ದಾರೆ, ಚೀಟ್ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಿದ್ದಾರೆ, ದುಡ್ಡಿನ ವಿಷಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್ ಅನ್ನೋಂಥ ಒಂದು ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಓಕೆನಾ? ಸೊ ಚೆಕ್ ಮಾಡೋಣ, ಇನ್ನು ಮುಂದಿನ ಎನರ್ಜಿಗೆ ಹೋಗೋಣ ಏನು ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಓಕೆ
ಎಸ್, ಈ ಒಂದು ವ್ಯಾಲೆಂಟೈನ್ಸ್ ಡೇ ಸಮಯದಲ್ಲಿ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಬದಲಾಗ್ತಾ ಇದೆಯಾ, ಏನಾದರೂ ಜಾಗ ಬದಲಾಗ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡಿದಾಗ ಖಂಡಿತವಾಗಿಯೂ ಅವರ ಮನಸ್ಸಲ್ಲಿ ಒಂದಷ್ಟು ಭಾವನೆಗಳು ಬದಲಾಗ್ತಾ ಇರುವಂತಹ ಎನರ್ಜಿ ಬರ್ತಿದೆ. ಯಾಕಂದರೆ ರೀಸೆಂಟಾಗಿ ಹುಣ್ಣಿಮೆ ಆಗಿರೋ ಕಾರಣದಿಂದ ಅವ್ರ ಮನಸ್ಸಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಿರುವಂಥದ್ದು, ಒಂದ್ಸಲ ಬೇಕು ಬೇಡ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಅವರಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ಅನ್ನೋದ್ರಲ್ಲಿ ಅವರ ಮನಸ್ಥಿತಿ ಕಂಪ್ಲೀಟ್ ಆಗಿ ಒಂದು ಬ್ಯಾಲೆನ್ಸ್ ಸ್ಥಿಮಿತಕ್ಕೆ ಬರುತ್ತೆ. ಆಗ ಅವ್ರ ಮನಸ್ಸಲ್ಲಿ ಒಂದಷ್ಟು ಜಾಗ ಬದಲಾಗಬಹುದು ನಿಮ್ಮ ಬಗ್ಗೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಇದು ಭಯದಿಂದ ಅಲ್ಲ, ಎಲ್ಲೋ ಒಂದು ಕಡೆ ಅವರು ಅಭ್ಯಾಸ ಮಾಡ್ಕೊಳ್ತಾರೆ. ಅಂದರೆ ಅಭ್ಯಾಸ ಮಾಡ್ಕೊಳ್ತಾರೆ, ದಟ್ ಮೀನ್ಸ್ ಅವರು ನಿಮಗೆ ಒಂದು ವ್ಯಾಲ್ಯೂನ ಕೊಡಬೇಕು ಅಥವಾ ನಿಮಗೆ ಒಂದು ಪ್ರೀತಿನ ಕೊಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಬರ್ತಾ ಇರುವಂತಹ ಫೀಲಿಂಗ್ ಇದಾಗಿದೆ. ಓಕೆ ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ನೆನಪು ಅವರಿಗೆ ಒಂದಷ್ಟು ಮನಸ್ಸಿಗೆ ಶಾಂತವನ್ನು ಕೊಡ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಅದು ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ನೆನಪು ಬಂದಾಗಲ್ಲ ಅವರಿಗೆ ಮನಸ್ಸಲ್ಲಿ ಒಂದಷ್ಟು ಪೀಸ್ಫುಲ್ನೆಸ್, ಅಂದರೆ ಶಾಂತ ಅನ್ಸುತ್ತೆ, ಮನಸ್ಸು ಹಗೂರ ಅಂತ ಅನ್ಸುತ್ತೆ. ಸೊ ಅದೆಲ್ಲ ಒಂದು ಕಡೆ ಅವರು ಅಬ್ಸರ್ವ್ ಮಾಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಎಸ್, ನಿಮ್ಮ ಸ್ಥಾನ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಸ್ಥಾನವನ್ನು ಹೊಂದಿದ್ದಾರೆ ಆ ಒಂದು ಸ್ಥಾನವನ್ನು ಇನ್ನೊಬ್ಬರು ಯಾರೂ ಕೂಡ ಅದನ್ನ ತುಂಬೋದಿಕ್ಕೆ ಆಗೋದಿಲ್ಲ ಅನ್ನೋಂಥ ರಿಯಾಲಿಟಿಗೆ ಅವ್ರು ಇವಾಗ ಬಂದಿದ್ದಾರೆ. ನೋಡ್ಬೋದು 10 ಆಫ್ ಕಪ್ಸ್, ನಿಮ್ಮ ಬಗ್ಗೆ ಒಂದು ಫ್ಯಾಮಿಲಿಯ ಒಂದು ಎನರ್ಜಿ. ಅಂದರೆ ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಗ ಅಥವಾ ನೀವು ಮಾತಾಡ್ತಾ ಇರಬೇಕಿದ್ರೆ ಮುಂದೆ ಫ್ಯೂಚರ್ ಬಗ್ಗೆ ಮಾತಾಡಿರುವಂಥದ್ದು, ಮದುವೆ ವಿಷಯ ಆಗಿರಬಹುದು ಅಥವಾ ಮದುವೆ ಆದಮೇಲೆ ಫ್ಯಾಮಿಲಿ ಜೊತೆಗೆ ಹೇಗಿರಬೇಕು, ಅಥವಾ ನೀವು ಅವ್ರ ಫ್ಯಾಮಿಲಿಗೆ ಹೋದಾಗ, ಇಲ್ಲಿ ಹೆಣ್ಣು ಮಕ್ಕಳಿಗೆ ಓಕೆನಾ, ನೀವು ಅವ್ರ ಫ್ಯಾಮಿಲಿಗೆ ಹೋದಾಗ ಯಾವ ರೀತಿಯಾಗಿ ಅವ್ರ ತಂದೆ ತಾಯಿ ಜೊತೆಗಿರಬೇಕು ಅಥವಾ ಯಾವ ರೀತಿಯಾಗಿ ನೀನು ಬ್ಯಾಲೆನ್ಸ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಅವರಿಲ್ಲಿ ಮಾತುಕತೆನ ಮಾಡಿದ್ರು ನಿಮ್ಮ ಜೊತೆಗೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇನ್ನು ಹೆಚ್ಚಾಗಿ ಇಲ್ಲಿ ನೋಡಿದಾಗ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಬ್ಬರು ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು ಡಿವೋರ್ಸ್ ಆಗಿರುವಂತಹ ಸಾಧ್ಯತೆ ಇಲ್ಲಿ ಕಾಣಿಸ್ತಿದೆ, ಅಥವಾ ಹಸ್ಬೆಂಡ್ ಅಥವಾ ವೈಫ್ ಡೆತ್ ಆಗಿದ್ದು ಆಮೇಲೆ ಈ ಒಂದು ಪರ್ಸನ್ ನೀವಿಲ್ಲಿ ಕನೆಕ್ಟ್ ಆಗಿರುವಂತಹ ಎನರ್ಜಿ ಬರ್ತಿದೆ. ಎಲ್ಲೋ ಒಂದು ಕಡೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಒಂದು ಮದುವೆ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. 2 ಆಫ್ ಕಪ್ಸ್ ಬರ್ತಿರೋದು ಫಸ್ಟಿಗೆ ಕಾರ್ಡ್ ಬರ್ತಿದೆ, ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಏಸ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಯಾರಿಗೂ ಗೊತ್ತಿಲ್ಲದೆ ನಿಮ್ಮ ಮ್ಯಾರೇಜ್ ಆಗಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಆ ಮ್ಯಾರೇಜಿಗೊಂದು ಅರ್ಥ ಇಲ್ವಾ, ಈ ವ್ಯಕ್ತಿ ಅಷ್ಟು ಈಸಿಯಾಗಿ ನನ್ನಿಂದ ದೂರ ಆದ್ರಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಡೋಂಟ್ ವರಿ, ಅವರ ಮನಸ್ಸಲ್ಲಿ ಈಗಲೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ಯಾರೂ ಕೂಡ ತುಂಬೋದಕ್ಕೆ ಆಗಲ್ಲ ಅನ್ನೋದು ಅವರಿಗೆ ರಿಯಾಲಿಟಿ ಗೊತ್ತಾಗಿದೆ. ನೀವು ಅರ್ಥ ಮಾಡ್ಕೊಳ್ಳಿ, ಇನ್ನೊಂದಿಲ್ಲಿ ನಿಮಗೆ ಗೈಡೆನ್ಸ್ ಆಗಿ ಯೂನಿವರ್ಸ್ ಇಂದ ಬರ್ತಿರುವಂಥದ್ದು, ನಿಮ್ಮ ಜಾಗವನ್ನೇ ಇನ್ನೊಬ್ರು ಯಾರೇ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇಕಾಗಿರೋದು ನಂಬಿಕೆ ಅಷ್ಟೇ. ಇಲ್ಲಿ ಕೆಲವೊಂದಷ್ಟು ಜನ ನಂಬಿಕೆನ ಇಟ್ಟಿಲ್ಲ, ಯಾರ ಮೇಲೆ, ನಿಮ್ಮ ಪರ್ಸನ್ ಮೇಲೂ ನಂಬಿಕೆ ಇಟ್ಟಿಲ್ಲ, ಯೂನಿವರ್ಸ್ ಮೇಲೂ ನಂಬಿಕೆ ಇಟ್ಟಿಲ್ಲ, ದೇವ್ರ ಮೇಲೂ ನಂಬಿಕೆ ಇಟ್ಟಿಲ್ಲ, ಏನೂ ಇಲ್ಲ ಅಂತ ಹೇಳಿ ನೀವು ಒಂಥರ ಬ್ಲೈಂಡ್ ಆಗ್ಬಿಟ್ಟಿದ್ದೀರ ಇವಾಗ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಮನಸ್ಸಲ್ಲಿದೆ ಅಲ್ವಾ, ದೇವ್ರು ಎಲ್ಲಿದ್ದಾನೆ, ದೇವ್ರು ಇಲ್ಲ ಅನ್ನೋದು ಕೆಲವೊಬ್ರು ಮನಸ್ಸಲ್ಲಿದೆ ಅಲ್ವಾ. ಇದೆ ಅಂತ ಹೇಳೋರು ಮನಸ್ಸಲ್ಲೇ ಅನ್ಕೊಳ್ಳಿ, ಎಸ್ ಹೌದು ನನಗೆ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದನ್ನು ನಿಮಗೆ ರಿಯಾಲಿಟಿ ಏನು ಅನ್ನೋದನ್ನ ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಮಾತಿನ. ಒಂದು ಗ್ಲಾಸಲ್ಲಿ ವಾಟರ್ನ ತಗೊಳ್ಳಿ, ಅದರಲ್ಲಿ ಒಂದು ಚಮಚದಷ್ಟು ಸಕ್ಕರೆ ಅಥವಾ ಉಪ್ಪನ್ನ ಹಾಕ್ಬಿಟ್ಟು ಕಲಿಸ್ಬಿಡಿ. ಓಕೆನಾ, ಸೊ ಕೈಯಲ್ಲಿ ಇಟ್ಕೊಂಡಿರಿ ಒಂದು ಸ್ವಲ್ಪ ಉಪ್ಪನ್ನ, ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಉಪ್ಪು. ನೀರಿಗೆ ಹಾಕಿದ್ಮೇಲೆ ಮಿಕ್ಸ್ ಆದ್ಮೇಲೆ ಕಣ್ಣಲ್ಲಿ ಕಾಣಿಸುತ್ತೆ ಉಪ್ಪು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಬಟ್ ಕುಡ್ದಾಗ ನಿಮಗೆ ಟೇಸ್ಟ್ ಹೆಂಗಿರುತ್ತೆ, ನಾರ್ಮಲ್ ವಾಟರ್ ಥರ ಕುಡ್ದಂಗಿರಲ್ಲ. ಸಾಲ್ಟ್ ಹಾಕಿದ್ರೆ ಸಾಲ್ಟ್ ವಾಟರ್ ಕುಡ್ದಂಗಿರುತ್ತೆ, ಶುಗರ್ ಹಾಕಿದ್ರೆ ಶುಗರ್ ಸಕ್ಕರೆ ನೀರು ಕುಡ್ದಂಗಿರುತ್ತೆ. ಆಗತ್ತಾ ಇದು? ಖಂಡಿತ ಆಗತ್ತಲ್ವಾ. ಉಪ್ಪು ಹಾಕಿದ್ರೆ ಉಪ್ಪು ನೀರು ಕುಡ್ದಂಗಿರುತ್ತೆ, ಸಕ್ಕರೆ ಹಾಕಿದ್ರೆ ಸಕ್ಕರೆ ನೀರು ಕುಡ್ದಂಗೆ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಸಕ್ಕರೆನೂ ಕಾಣಿಸ್ತಾರಲ್ಲ, ಉಪ್ಪು ಕಾಣಿಸ್ತಾರಲ್ಲ ನೀರಿಗೆ ಹಾಕಿದ್ಮೇಲೆ. ಓಕೆನಾ, ದೇವ್ರ ಎನರ್ಜಿ ಹಾಗೇನೆ, ದೇವ್ರು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ, ಅವ್ರು ಮಾಡೋ ಕೆಲಸ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇನೆ. ಓಕೆನಾ, ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಇದನ್ನು ಕೊಡ್ತಾ ಇರೋದು. ಓಕೆನಾ, ದೇವ್ರ ಮೇಲೆ ಬಿಲೀವ್ ಇಲ್ಲ ಅಂತ ಹೇಳೋರು, ಯಾಕೆ ಈ ಎನರ್ಜಿ ಬರ್ತಿದೆ, ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏಸ್ ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇದೆ, 5 ಆಫ್ ಸಾರ್ಟ್ಸ್ ಬರ್ತಾ ಇದೆ. ತುಂಬಾ ಜನ ಇದನ್ನ ದೇವ್ರಿದ್ದಾರೆ, ದೇವ್ರು ನನ್ನ ಸಹಾಯಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀರಾ. ಸೊ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಎದುರು ಬಂದು ನಿಂತ್ಕೊಂಡ್ರೆ ನೀವು ಓಡೋಗ್ಬಿಡ್ತೀರ ಖಂಡಿತ. ಯಾರೂ ಆ ದೇವ್ರ ಪವರ್ನ ಎನರ್ಜಿನ ತಡ್ಕೊಳಕ್ ಯಾರಿಗೂ ಶಕ್ತಿ ಇಲ್ಲ.
ಆಯ್ತಾ? ಈಗ ನೋಡೋಣ ಎಕ್ಸಾಂಪಲ್, ನಿಮ್ಮ ಪಕ್ಕದಲ್ಲೇ ಯಾರಾದರೂ ಒಬ್ರು ಸುಮ್ಮನೆ ಊಹು ಅಂತ ಹೇಳ್ಕೊಂಡು ಶುರು ಮಾಡಿದ್ರು ಅಂದ್ರೆ ನೀವು 1 ನಿಮಿಷ ಅಲ್ಲಿ ನಿಂತ್ಕೊಳ್ಳಲ್ಲ, ಓಡೋಗ್ಬಿಡ್ತೀರಾ, ಅಯ್ಯೋ ಇವ್ರಿಗೇನೋ ಆಯ್ತು ಅಂತ ಹೇಳ್ಬಿಟ್ಟು. ರೈಟಾ ಇದು? ಸೊ ಹಾಗಿದ್ದಾಗ ನಿಜವಾದ ದೇವ್ರೆ ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡ್ರೆ ನೀವು ಆ ಎನರ್ಜಿ ನಿಮಗೆ ತಡ್ಕೊಳ್ಳೋ ಶಕ್ತಿ ನಿಮಗಿದೆಯಾ ಒಂದ್ಸಲ? ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ನಂಬಿಕೆ ಇಟ್ಕೊಂಡು ಜೀವನ ಮಾಡ್ಬೇಕು ವಿನಃ ನಂಬಿಕೆ ಕಳ್ಕೊಂಡು ನೀವು ಜೀವನ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಂದ ಒಂದ್ ಹೆಜ್ಜೆನೂ ನಿಮಗೆ ಇಡಕ್ಕಾಗಲ್ಲ. ಹೆಜ್ಜೆ ಇಟ್ಟರು ಕೂಡ ಅದನ್ನ ಅಲ್ಲೋಲ ಕಲ್ಲೋಲ ಆಗುತ್ತೆ ಲೈಫ್. ಅದು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಆ ವಿಷಯ ಗೊತ್ತಿರುತ್ತೆ. ಸೊ ಇಲ್ಲಿ ಈ ರೀಡಿಂಗ್ನ ನೋಡ್ತಿದ್ದವರಿಗೆ ಎಷ್ಟೋ ಜನಕ್ಕೆ 100 90% ಜನರಿಗೆ ಆ ದೇವರ ಎನರ್ಜಿ ಇರ್ಬೋದು, ಆ ಗಾಡ್ ಪವರ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಖಂಡಿತ ಆಗಿರುತ್ತೆ. ಒಂದಲ್ಲ ಒಂದು ಟೈಮಲ್ಲಿ ಆಗೇ ಇರುತ್ತೆ. ನೀವು ಎಷ್ಟೇ ವಯಸ್ಸಿನವರಾಗಿರ್ಲಿ, 40+ ಆಗಿರ್ಲಿ, 20+ ಆಗಿರ್ಲಿ, 30+ ಆಗಿರ್ಲಿ, 50+ ಆಗಿರ್ಲಿ, 60+ ಅಬೋವ್ ಈ ರೀಡಿಂಗ್ನ ನೋಡ್ತಾ ಇದ್ರು ಕೂಡ ನಿಮಗೆ ಇಷ್ಟು ವರ್ಷದಲ್ಲಿ ಒಂದು ದಿನನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕಣ್ಮುಚ್ಚಿ ಒಂದ್ಸಲ ನೀವು ಫೀಲ್ ಮಾಡಿ ನೆನ್ಪು ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಎಲ್ಲೋ 10% ಜನರಿಗೆ ಎಲ್ಲೋ ಹುಡುಗಾಟಿಗೆ ಇರಬಹುದು, ಎಲ್ಲದನ್ನು ಹುಡುಗಾಟಿಗೆ ವಿತಂಡವಾದ ಮಾಡೋರಿಗೆ ಏನೂ ಹೇಳೋದಿಕ್ಕಾಗಲ್ಲ ಯಾರು ಕೂಡ, ಅಲ್ವಾ? ಸೊ ಜಸ್ಟ್ ಬಿಲೀವ್, ನಂಬಿಕೆ ಇಟ್ಟು ಜೀವನ ಮಾಡಿ ಅಷ್ಟೇನೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪರ್ಸನ್ ಹಾಗಾದ್ರೆ ನಿಮ್ಮ ಪರ್ಸನಿಗೆ ಇಷ್ಟ ಇಲ್ವಾ? ಏನು ಇಲ್ವಾ? ಖಂಡಿತ ಅವ್ರಿಗೆ ಇಷ್ಟ ಇರುತ್ತೆ. ಸಮಯ ಬಂದಾಗ ಎಲ್ಲದೂ ಕೂಡ ಸರಿ ಆಗತ್ತೆ. ನೀವು ಕಾಯ್ಬೇಕಾಗಿರೋದು ಆ ಒಂದು ಡಿವೈನ್ ಟೈಮಿಂಗಿಗೆ ಅಷ್ಟೇನೆ. ನಿಮ್ಮ ಜಾಗ ಎಲ್ಲೂ ಕಡಿಮೆ ಆಗಲ್ಲ, ಇನ್ನೊಂದಷ್ಟು ಡೀಪ್ ಆಗತ್ತೆ, ಜಾಸ್ತಿ ಆಗತ್ತೆ. ದೂರ ಇದ್ದಷ್ಟು ಪ್ರೀತಿ ಇನ್ನೂ ಅತಿ ಆಗತ್ತೆ. ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದಷ್ಟು ಸಮಯಗಳು ನಿಮಗೆ ಸಿಗತ್ತೆ. ಓಕೆನಾ? ಸೊ ಹತ್ರದಲ್ಲಿದ್ದಷ್ಟು ಇನ್ನೂ ಕಿತ್ತಾಡ್ಕೊಳ್ತೀರಾ, ಇನ್ನೂ ಜಗಳ ಮಾಡ್ಕೊಳ್ತೀರಾ, ಇನ್ನೂ ಮನಸ್ತಾಪಗಳು ಬರುತ್ತೆ. ಆ ಡಿಸ್ಟೆನ್ಸ್ ಏನ್ ಮಾಡ್ತಿರತ್ತೆ ನಿಮ್ಮಿಬ್ರನ್ನು ಹೀಲ್ ಮಾಡ್ತಿರತ್ತೆ. ಅದನ್ನ ನೀವು ಬಿಲೀವ್ ಮಾಡ್ಬೇಕಷ್ಟೇನೆ. ಅಯ್ಯಯ್ಯೋ ಅಂತ ಕೊರಗೋದ್ಕಿಂತ ಏನ್ ಅರ್ಥ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ 2 ಆಫ್ ಕಪ್ಸ್ ಬರ್ತಿದೆ. ಇಬ್ರದ್ದು ಬಾಂಡಿಂಗ್ ಇನ್ನೂ ಬಿಟ್ಟು ಹೋಗ್ಲಿಲ್ಲ. ಓಕೆನಾ? ಆ ಕನೆಕ್ಷನ್, ಸೋಲ್ ಕನೆಕ್ಷನ್ ಇನ್ನೂ ಕೂಡ ಇದೆ. ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೆಜ್ಜೆನ ಇಡಬೇಕು. ವಿತ್ ಜೊತೆಗೆ ನಂಬಿಕೆಯ ಜೊತೆಗೆ ಹೆಜ್ಜೆನ ಇಡಬೇಕು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. 1 ಏಂಜಲ್ ಕಾರ್ಡ್ನ ಮೆಸೇಜ್ ಚೆಕ್ ಮಾಡೋಣ. ಏನು ಬರುತ್ತೆ ರೊಮ್ಯಾಂಟಿಕ್ ಏಂಜಲ್ ಕಾರ್ಡಿಂದ ಗೈಡೆನ್ಸ್ ಅಂತ ಹೇಳಿ. ಯು ಡಿಸರ್ವ್ ಲವ್, ಯು ಆರ್ ಲವೆಬಲ್, ವೆರಿ ಸೂನ್, ಕ್ಲಾರಿಟಿ, ಡಿಸಿಷನ್. ಓಕೆ, ಸೊ ಪವರ್ಫುಲ್ ಆಗಿರುವಂತಹ ಮೆಸೇಜ್ ನಿಮಗೆ ಸಿಕ್ಕಿದೆ. ಯು ಡಿಸರ್ವ್ ಲವ್, ಪ್ರೀತಿಗೆ ನೀವು ಅರ್ಹರಾಗಿದ್ದೀರಾ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ, ನಂಬಿಕೆ ಇಟ್ಕೊಂಡು ಜೀವನನ ಮುಂದುವರಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸ್ತೀರಾ ಸೋಲ್ ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಂಬಂಧ ಆದಷ್ಟು ಬೇಗ ಸರಿಯಾಗಲಿ, ಹೀಲ್ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ಪೂರ್ಣ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಹ್ಯಾಪಿ, ಖುಷಿಯಾಗಿರುವಂತಹ ಅನುಭವಗಳನ್ನ ತುಂಬ ಜನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ಆ ದೇವರ ಬ್ಲೆಸ್ಸಿಂಗ್ಸ್ ಖಂಡಿತವಾಗಿಯೂ ಇರುತ್ತೆ. ಚಿಂತೆ ಮಾಡಬೇಡಿ, ಧೈರ್ಯವಾಗಿ ಕಣ್ ತುಂಬ ನಿದ್ದೆ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು. ನಾಳೆ ರೀಡಿಂಗಲ್ಲಿ ಸಿಗೋಣ. ನಿಮ್ಮೆಲ್ಲರ ಪ್ರೀತಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.